ಸೊ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಕ್ರಿಯಾಪದಗಳು ತಂದಿನಿ ಗೈಸ್. ಸೊ 25 ಕ್ರಿಯಾಪದಗಳು ತಂದಿನಿ. ಸೊ ಹೋದ ವಿಡಿಯೋದೆಲ್ಲ ನೀವು ನೋಡಿದಿರ್ಬೋದು, ಸಮಾನಾರ್ಥಕ ಪದಗಳು ತಂದಿದ್ವಿ. ಎಲ್ಲ ವಿಡಿಯೋಗಳು ನೋಡಿದಿರಿ ಅಂದರೆ ನೋಡಿಲ್ಲ, ಚಾನಲಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾವು ಯಾವುದು ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಗೈಸ್. ಸೊ ಮೊದಲು ಕ್ರಿಯಾಪದಗಳು ಅಂತ ನೋಡ್ತಾ ಇದ್ದೀವಿ. ಸೊ ಇವತ್ತು ಎಲ್ಲ ಇವೇ ಇರುತ್ತೆ. ಸೊ ಮೊದಲನೇ ಪ್ರಶ್ನೆ ಹೇಗಿದೆ, ಸೊ ಕ್ರಿಯಾಪದದ ಮೂಲ ರೂಪಕ್ಕೆ ಏನೇನವರು? ನಾಮ, ಪ್ರಕೃತಿ, ಧಾತು, ಸಮಾಸ, ಸಂಧಿ. ಸೊ ಇಲ್ಲಿ ನೋಡೋದಾದರೆ ನಿಮಗೆ ಕ್ರಿಯಾಪದ ಮೂಲ ರೂಪಕ್ಕೆ ಏನಂತಾರೆ ಅಂತ ನಿಮಗೆ ಹೇಳ್ತಾ ಇದೆ. ಸೊ ಇಲ್ಲಿ ನೋಡೋದಾದರೆ ಧಾತು ಅಂತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಧಾತು ಅಂತಾರೆ. ಸೊ ಎರಡನೇ ಪ್ರಶ್ನೆ ಹೇಗಿದೆ, ನೋಡುತ್ತಾನೆ ಎನ್ನುವ ಕ್ರಿಯಾಪದದಲ್ಲಿ ಇರುವ ಧಾತು ಯಾವುದು? ನೋಡೋನು, ನೋಡುವ, ನೋಡು, ನೋಟ. ಸೊ ಇದರ ಉತ್ತರ ನೋಡೋದಾದರೆ ನೋಡುತ್ತಾನೆ ಎನ್ನುವ ಕ್ರಿಯಾಪದದಲ್ಲಿ ನೋಡು ಅಂತ ಬರುತ್ತೆ. ಸೊ ಮೂರನೇ ಪ್ರಶ್ನೆ, ಕೆಲವು ಸಂದರ್ಭದಲ್ಲಿ ಇಸು ಪ್ರತ್ಯಯ ಸೇರಿ ಆಗುವ ಧಾತುಗೆ ಏನೇನವರು? ಮೂಲಧಾತ, ಸಾಧಿಸುಧಾತ, ಸಕ್ರಮಕ ಧಾತ, ಅಕ್ರಮಕ ಧಾತ. ಸೊ ಇಲ್ಲಿ ನೋಡೋದಾದರೆ ಸಾಧಿಸು ಧಾತ ಅಂತ ಬರುತ್ತೆ. ನಾಲ್ಕನೇ ಪ್ರಶ್ನೆ ಹೇಗಿದೆ, ಕೊರೋನಾ ವೈರಸ್ ದಿನೇ ದಿನೇ ಹರಡುವ ಹೆಚ್ಚಾಗುತ್ತಿದೆ, ಹಾಗಾಗಿ ಮನೆಯಿಂದ ಯಾರು ಹೊರಗೆ ಬರಕೂಡದು. ಸೊ ಇಲ್ಲಿ ಬರಕೂಡದು ಎಂಬುದು ಪದ ಏನಂತ ತಿಳಿಸ್ತದೆ ಅಂತ ನೋಡ್ತಾ ಇರ್ಬೋದು. ನಿಷೇಧಾರ್ಥಕ, ಸಂಭವನಾರ್ಥಕ, ವಿದ್ಯಾರ್ಥಕ, ನಿರೋಧಾರ್ಥಕ. ಅಂದರೆ ಬರಕೂಡದು ಏನಂತ ಸೂಚಿಸ್ತಿದೆ ಅಂತ ನಿಮಗೆ ಗೊತ್ತಾಗಿರ್ಬೋದು ಇವಾಗ. ಸೊ ನಿಷೇಧ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ನಿಷೇಧಾರ್ಥಕ ಬರುತ್ತೆ. ಸೊ ಈಗ ನಾಲ್ಕನೇ ಪ್ರಶ್ನೆ ಆಗಿದೆ. ಐದನೇ ಪ್ರಶ್ನೆ ಹೇಗಿದೆ, ಒಂದು ಕ್ರಿಯೆ ನಡೆದರೂ ನಡೆಯಬಹುದು ಎಂದು ಹೇಳುವ ಕ್ರಿಯಾ ರೂಪ ಯಾವುದು? ನಿಷೇಧಾರ್ಥಕ, ಸಂಭವನಾರ್ಥಕ, ವಿದ್ಯಾರ್ಥಕ, ಯಾವುದೂ ಅಲ್ಲ. ಸೊ ಇದರ ಉತ್ತರ ನೋಡೋದಾದರೆ ಸಂಭವನಾರ್ಥಕ. ಅಂದರೆ ಅವರು ಹೇಳ್ತಾ ಇದ್ದಾರಲ್ಲ ನಡೆದರೂ ನಡೆಯಬಹುದು ಅಂತ. ಸೊ ಹೀಗಿದೆ. ಆರನೇ ಪ್ರಶ್ನೆ ಹೇಗಿದೆ, ಆಡುತ್ತಾಳೆ ಎಂಬ ಕ್ರಿಯಾಪದ ನಿಷೇಧ ರೂಪವೇನು? ಆಡುವುದು, ಆಡುವಳು, ಆಡುವುದಿಲ್ಲ, ಆಡಬೇಡ. ಸೊ ಇದು ಗೊತ್ತಾಗಿರ್ಬೋದು, ಈಸಿ ಇದೆ. ಸೊ ಆಡುವುದಿಲ್ಲ ಅಂತ ಹೇಳ್ತಾರೆ. ಏಳನೇ ಪ್ರಶ್ನೆ ಆಗಿದೆ, ತಲ್ಪಿಯಾನು ಎಂಬುದು ಯಾವ ಕ್ರಿಯಾಪದ ರೂಪಕ್ಕೆ ಉದಾಹರಣೆ? ತಲ್ಪಿಯಾನು ನಿಷೇಧಾರ್ಥಕ, ಸಂಭವನಾರ್ಥಕ, ವಿದ್ಯಾರ್ಥಕ, ಪ್ರಶ್ನಾರ್ಥಕ. ನಿಷೇಧಾರ್ಥಕ, ಸಂಭವನಾರ್ಥಕ, ವಿದ್ಯಾರ್ಥಕ, ಪ್ರಶ್ನಾರ್ಥಕ. ಸೊ ಇಲ್ಲಿ ನೋಡೋದಾದರೆ ಸಂಭವನಾರ್ಥಕ ಅಂತ ಬರುತ್ತಾನೆ. ಸೊ ಎಂಟನೇ ಪ್ರಶ್ನೆ ಹೇಗಿದೆ, ತಿನ್ನಬಹುದು ಎಂಬುದು ನಿಷೇಧಾರ್ಥಕ, ಅನುಮತ್ಯದಾರ್ಥಕ, ವಿದ್ಯಾರ್ಥಕ, ಪ್ರಶ್ನಾರ್ಥಕ. ತಿನ್ನಬಹುದು. ಸೊ ಇದರ ಉತ್ತರ ನೋಡೋದಾದರೆ ಅನುಮತ್ಯಾರ್ಥಕ. ಸೊ ಮತ್ತು ಒಂಬತ್ತನೇ ಪ್ರಶ್ನೆ ಹೇಗಿದೆ, ಇದು ಕರ್ತರಿ ರೂಪದ ಕ್ರಿಯಾರೂಪ. ತಿನ್ನಲಾಗುತ್ತದೆ, ತಿನ್ನುತ್ತಾರೆ, ತಿನ್ನಲ್ಪಡುತ್ತಿದೆ, ತಿನ್ನಲ್ಪಡುತ್ತೇವೆ. ಸೊ ಇದರ ಅರ್ಥ ಮತ್ತು ಕೆಳಗಡೆ ನೋಡೋಣ, ತಿನ್ನುತ್ತಾರೆ ಅಂತ ಅದರ ಉತ್ತರ ಬರುತ್ತೆ. ಸೊ ಹತ್ತನೇ ಪ್ರಶ್ನೆ ಹೇಗಿದೆ, ಮಾಡುತ್ತಿದ್ದನು ಎಂಬುದು ಕ್ರಿಯಾಪದ ಮತ್ತು ಅಪೂರ್ಣ ವರ್ತಮಾನ ಮತ್ತು ಪೂರ್ಣ ಭೂತ ನಿರಂತರ ಅಭೂತ. ಸೊ ಇದರ ಉತ್ತರ ನೋಡೋದಾದರೆ ಭೂತ ನಿರಂತರ ಅಂತ ಬರುತ್ತೆ. ಸೊ ಮತ್ತು 11ನೇ ಪ್ರಶ್ನೆ ಹೇಗಿದೆ, ಸಂಭವನಾರ್ಥಕ ಕ್ರಿಯಾಪದ ರೂಪ ಏದು? ಹೋಗೋನು, ಹೋದನು, ಹೋದಾನು, ಹೋಗುವನು. ಉತ್ತರ ನೋಡೋದಾದರೆ ಸಂಭವನಾರ್ಥಕ ಕ್ರಿಯಾರೂಪ ಹೋಗೋನು, ಹೋದನು, ಹೋದನು. ಸೊ 12ನೇ ಪ್ರಶ್ನೆ, ಹಚ್ಚುವೆ ಕನ್ನಡದ ದೀಪ. ಇಲ್ಲಿ ಹಚ್ಚು ಎಂಬುದು ನಿಷೇಧಾರ್ಥಕ, ಸಂಭವನಾರ್ಥಕ, ವಿದ್ಯಾರ್ಥಕ, ಪ್ರಶ್ನಾರ್ಥಕ. ಸೊ ಇದರ ಉತ್ತರ ನೋಡೋದಾದರೆ ಸಂಭವನಾರ್ಥಕ. 13ನೇ ಪ್ರಶ್ನೆ ಹೇಗಿದೆ, ಹೋಗಕೂಡದು ಎಂಬ ಕ್ರಿಯಾಪದ. ಹೋಗಕೂಡದು ನಿಷೇಧಾರ್ಥಕ, ಸಂಭವನಾರ್ಥಕ, ವಿದ್ಯಾರ್ಥಕ, ಪ್ರಶ್ನಾರ್ಥಕ. ಸೊ ಇದರ ಉತ್ತರ ಬಂದ್ಬಿಟ್ಟು ನಿಷೇಧಾರ್ಥಕ. ಸೊ 14ನೇ ಪ್ರಶ್ನೆ ಹೇಗಿದೆ, ತಿಂದಾನು ಎಂಬುದು ಕ್ರಿಯಾಪದ ಡ್ಯಾಶ್ ಕ್ರಿಯಾಪದ. ನಿಷೇಧಾರ್ಥಕ, ಸಂಭವನಾರ್ಥಕ, ವಿದ್ಯಾರ್ಥಕ, ಪ್ರಶ್ನಾರ್ಥಕ. ಸೊ ಇಲ್ಲಿ ಉತ್ತರ ನೋಡೋದಾದರೆ ಸಂಭವನಾರ್ಥಕ. ಸೊ 15ನೇ ಪ್ರಶ್ನೆ ಹೀಗೆ ಕಾಣಿಸ್ತದೆ, ಕರ್ಮಪದವನ್ನು ಬಯಸದೇ ಇರುವ ಧಾತುವನ್ನು ಹೇಗೆನರು? ಮೂಲಧಾತು, ಸಾಧಿಸಧಾತು, ಸಕ್ರಮಕ ಧಾತು, ಅಕ್ರಮಕ ಧಾತು. ಸೊ ಇಲ್ಲಿ ಉತ್ತರ ನೋಡೋದಾದರೆ ಕರ್ಮ ಪದವನ್ನು ಬಯಸದಿರುವ ಧಾತುವನ್ನು ಹೇಗೆನರು? ಮೂಲಧಾತು,
ಸಾಧಿಸಿದಾತು, ಸಕ್ರಮಕ ಧಾತು, ಆಕ್ರಮಕ ಧಾತು. ಇದರ ಉತ್ತರ ಬಂದುಬಿಟ್ಟು ನೀವು ನೋಡಿದ್ರಲ್ಲ ಬ್ಲೂ ಅಲ್ಲಿ ಅಂಡರ್ಲೈನ್ ಮಾಡಿದ್ದು. ಸೊ ಮತ್ತು 16ನೇ ಪ್ರಶ್ನೆ ಆಗಿದೆ, ಸಂಭಾವನಾರ್ಥಕ ಕ್ರಿಯಾಪದದ ರೂಪ. ಅವರು ಬರಬಹುದು, ಅವರು ಬರ್ತಾರೆ, ಅವರು ಬರಬೇಕು, ಅವರು ಬರುವುದಿಲ್ಲ. ಅಂದರೆ ನಿಮಗೆ ಇದರ ಉತ್ತರ ಗೊತ್ತಾಗಿರ್ಬೋದು, ಅವರು ಬರಬಹುದು. 17ನೇ ಪ್ರಶ್ನೆ ಐತೆ, ನಡೆಯುತ್ತಿದೆ ಎಂಬುದು ಈ ಪದದ ಭೂತಕಾಲ, ವರ್ತಮಾನ, ಭವಿಷ್ಯತ್ಕಾಲ, ಹಿಂದಿನ ಕಾಲ. ನಡೆಯುತ್ತಿದೆ ಎಂಬುದು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯಕಾಲ ಅಂತ ನಿಮಗೆ ನೋಡ್ಬೋದು. ಸೊ ಇಲ್ಲಿ ಗೊತ್ತಾಗ್ಬೋದು, ನಡೆಯುತ್ತಿದೆ ಅಂದರೆ ವರ್ತಮಾನ ಕಾಲ ಅಂತ ಇದೆ. ಸೊ 18ನೇ ಪ್ರಶ್ನೆ ಆಗಿದೆ, ಸಕ್ರಮಕಕ್ಕೆ ಕ್ರಿಯಾಪದಕ್ಕೆ ಉದಾಹರಣೆ. ಹೊರಡು, ಮಲಗು, ಹಾರು, ಹಾಕು. ಇದರ ಉತ್ತರ ನಿಮಗೆ ಹಾಕು. ನೋಡಿರ್ಬೋದು. 18ನೇ ಪ್ರಶ್ನೆ ಆಗಿದೆ. 19ನೇ ಪ್ರಶ್ನೆ, ಹೋಗಕೂಡದು ಎಂಬುದು ಪದ ನಿಷೇಧಾರ್ಥಕ, ಸಂಭಾವನಾರ್ಥಕ, ವಿದ್ಯಾರ್ಥಕ, ಪ್ರಶ್ನಾರ್ಥಕ. ಹೋಗಕೂಡದು. ಇದರ ಉತ್ತರ ಬಂದುಬಿಟ್ಟು ನಿಮಗೆ ನಿಷೇಧಾರ್ಥಕ. 20ನೇ ಪ್ರಶ್ನೆ, ಮಾಡಲಿ ಎನ್ನುವುದು ಯಾವ ರೂಪದ ಕ್ರಿಯಾಪದ? ನಿಷೇಧಾರ್ಥಕ, ಸಂಭಾವನಾರ್ಥಕ, ವಿದ್ಯಾರ್ಥಕ, ಯಾವುದೂ ಅಲ್ಲ. ಸೊ ಇಲ್ಲಿ ನೋಡೋದಾದರೆ ವಿದ್ಯಾರ್ಥಕ ಅಂತ ಬರುತ್ತೆ. ಸೊ 21ನೇ ಪ್ರಶ್ನೆ ಆಗಿದೆ, ಮಗು ಕುಣಿಯುತ್ತಾ ಬೀದಿಗೆ ಹೋಯಿತು. ಇಲ್ಲಿ ಕುಣಿಯುತ್ತಾ ಡ್ಯಾಶ್ ಪದ, ನಾಮಪದ, ಕ್ರಿಯಾಪದ, ನಾಪೇಕ್ಷ ಕ್ರಿಯಾಪದ, ನಾಮಪ್ರಕೃತಿ. ಸೊ ಇಲ್ಲಿ ನೋಡೋದಾದರೆ ನಾಪೇಕ್ಷ ಕ್ರಿಯಾಪದ ಆಗಿದೆ. ಮುಂದೆ ನಡೆಯುತ್ತದೆ ಎಂಬುದು ಡ್ಯಾಶ್, ಇದು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಹಿಂದಿನ ಕಾಲ. ಸೊ ಮುಂದೆ ನಡೀತದೆ ಅಂದರೆ ಇದು ನಿಮಗೆ ಭವಿಷ್ಯಕಾಲ ಬಂದುಬಿಡುತ್ತೆ. ಸೊ 23ನೇ ಇದೆ, ಈ ಕೆಳಗಿನ ಯಾವ ನಿಷೇಧಾರ್ಥಕ ಪದಕ್ಕೆ ಉದಾಹರಣೆ ಆಗಿದೆ? ಮಳೆ ಬರಲಿ, ಬಸ್ಸು ಬಾರದು, ಅವನು ಬಂದನು, ಅದು ಹೋಗುತ್ತದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಿಷೇಧ ಮಾಡ್ತಾ ಇದ್ದಾನಲ್ಲ, ಅಂದರೆ ಬಸ್ಸು ಬಾರದು. ಸೊ 24ನೇ ಪ್ರಶ್ನೆ ಆಗಿದೆ, ಈ ಕೆಳಗಿನ ಯಾವ ಸಂಭಾವನಾರ್ಥಕ ಪದಕ್ಕೆ ಉದಾಹರಣೆ ಆಗಿದೆ? ಲಕ್ಷ್ಮಿಯು ಹೋದಳು, ಹಸು ಹುಲ್ಲು ತಿನ್ನದು, ಅವನು ತಿನ್ನಲಿ, ಅದು ಮಾಡಲಿ. ಸೊ ಈ ಪ್ರಶ್ನೆಗೆ ಉತ್ತರ ನೋಡೋದಾದರೆ, ಸೊ ಈ ಕೆಳಗಿನ ಯಾವುದು ಸಂಭಾವನಾರ್ಥಕ ಪದಕ್ಕೆ ಉದಾಹರಣೆ ಆಗಿದೆ? ಲಕ್ಷ್ಮಿ ಹೋದಳು. ಸೊ ಇವತ್ತಿನ ಕೊನೆಯ ಪ್ರಶ್ನೆ, ಒಂದು ಕ್ರಿಯೆ ನಡೆಯುವುದಿಲ್ಲ ಎಂದು ಹೇಳುವ ಕ್ರಿಯಾರೂಪ ಯಾವುದು? ಒಂದು ಕ್ರಿಯೆಯು ನಡೆಯುವುದಿಲ್ಲ ಎಂದು ಹೇಳುವ ಕ್ರಿಯಾರೂಪಕ್ಕೆ ಎಂದರೆ ನಿಷೇಧಾರ್ಥಕ, ಸಂಭಾವನಾರ್ಥಕ, ವಿದ್ಯಾರ್ಥಕ, ಯಾವುದು ಅಲ್ಲ. ಸೊ ಇಲ್ಲಿ ಉತ್ತರ ನೋಡೋದಾದರೆ ನಿಮಗೆ ನಿಷೇಧಾರ್ಥಕ ಅಂತ ಹೇಳ್ತದೆ. ಸೊ ಇವತ್ತು 25 ಪ್ರಶ್ನೆಗಳು ನೋಡಿದ್ರೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಇನ್ನೂ ಹಲವಾರು ರೀತಿಯ ಪ್ರಶ್ನೆಗಳು ತರ್ತೀನಿ. ಸೊ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು, ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ಲೈಕನ್ನು ಅಂತ ಪ್ರೆಸ್ ಮಾಡಿದರೆ ನಾವು ಯಾವುದು ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.